ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ತಿಂಗಳುಗಳ ಕಾಲ ನಡೆದಂತಹ ಸರಿಗಮಪ ಕನ್ನಡ ಸೀಸನ್ 21ರ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯವಾಗಿದ್ದು, ಗ್ರ್ಯಾಂಡ್ ಫಿನಾಲೆ ತಲುಪಿದ್ದಂತಹ 6 ಜನ ಸ್ಪರ್ಧಿಗಳಿಗೂ ಕೂಡ ಕ್ಯಾಶ್ ಪ್ರೈಸ್ ಸಿಕ್ಕಿರುವಂಥದ್ದು. ಇದರ ಜೊತೆಗೆ ಒಂದು ವಿಶೇಷವಾದಂತಹ ಅವಾರ್ಡನ್ನು ಒಂದು ಸ್ಪರ್ಧಿಗೆ ನೀಡಲಾಗಿದೆ. ಇದನ್ನ ನೋಡಿದ ಮೇಲೆ ತುಂಬಾ ಜನರಿಗೆ ಸಖತ್ ಖುಷಿಯಾಗಿರುವಂಥದ್ದು. ಇನ್ನು ಕೆಲವರಿಗೆ ಇದು ಸರಿಯಾದ ನಿರ್ಧಾರವಾ ಅಥವಾ ಬೇರೆಯವರಿಗೆ ಸಿಗ್ಬೇಕಿತ್ತಾ ಅನ್ನುವಂತಹ ಡೌಟ್ ಕೂಡ ಇದೆ. ಬಟ್ ತುಂಬಾ ಜನರಿಗೆ ಸಖತ್ ಖುಷಿಯಾಗಿರೋದಂತೂ ನಿಜ. ಹಾಗೇನೆ ಈ ಒಂದು ವಿಷಯ ನಿಮಗೆ ಗೊತ್ತಾದ್ಮೇಲೆ ನಿಮಗೂ ಕೂಡ 100% ಸಖತ್ ಖುಷಿ ಆಗೇ ಆಗತ್ತೆ. ಬನ್ನಿ ಹಾಗಾದ್ರೆ ತಡ ಮಾಡದೇನೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಮೊದಲನೇದಾಗಿ ಫಿನಾಲೆ ತಲುಪಿದ್ದಂತಹ 6 ಜನ ಸ್ಪರ್ಧಿಗಳು ಅಂತ ಹೇಳಿದ್ರೆ ಶಿವಾನಿ, ಬಾಳು ಬೆಳಗುಂದಿ, ರಶ್ಮಿ, ಆರಾಧ್ಯ ರಾವ್, ಅಮೋಘ ವರ್ಷ ಮತ್ತು ದ್ಯಾಮೇಶ್. ಈ 6 ಜನ ಫೈನಲಿಸ್ಟ್ ಗಳನ್ನ ಫಿನಾಲೆಯ 2ನೇ ಹಂತಕ್ಕೆ ಫಿಲ್ಟರ್ ಮಾಡಲಾಗುತ್ತೆ. ಅಂದ್ರೆ ಈ 6 ಜನರಲ್ಲಿ 3ರನ್ನ ಮಾತ್ರನೇ ಸೆಲೆಕ್ಟ್ ಮಾಡಲಾಗುತ್ತೆ. ಅದು ಶಿವಾನಿ, ರಶ್ಮಿ ಮತ್ತು ಆರಾಧ್ಯ ರಾವ್ ಆಗಿತ್ತು. ಆರಾಧ್ಯ ರಾವ್ ಅವರನ್ನ ಮೊದಲು ಸೇವ್ ಮಾಡ್ತಾರೆ ಅಥವಾ ಮೊದಲು ಅವರನ್ನ ಈ ಒಂದು ಫಿನಾಲೆ 2ಗೆ ಕಳುಹಿಸಿಕೊಡ್ತಾರೆ. ಇವರಾದ ನಂತರ ರಶ್ಮಿ ಅವರನ್ನ ಕಳುಹಿಸಿಕೊಟ್ಟು ಸ್ವಲ್ಪ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿದ್ರು. ಶಿವಾನಿ ಅವರು ಸೆಲೆಕ್ಟ್ ಆಗ್ತಾರೋ ಇಲ್ವೋ ಅಂತ ಹೇಳಿ. ಆದ್ರೆ ಶಿವಾನಿ ಅವರು ಕೂಡ ಸೆಲೆಕ್ಟ್ ಮಾಡಲಾಯ್ತು. ಅಂದ್ರೆ ಅವರನ್ನೇ ಕೂಡ ಸೆಲೆಕ್ಟ್ ಮಾಡಿದ್ರು. ಸೊ ಹೀಗಾಗಿ ಶಿವಾನಿ, ಆರಾಧ್ಯ ಮತ್ತು ರಶ್ಮಿ ಅವರು ಫಿನಾಲೆಯ 2ನೇ ಹಂತಕ್ಕೆ ಆಯ್ಕೆ ಆಗ್ತಾರೆ. ಉಳಿದಿರುವಂತಹ 3 ಜನ ಸ್ಪರ್ಧಿಗಳಿಗೂ ಕೂಡ ಒಂದು ಗಿಫ್ಟ್ ಪ್ರೈಸ್ ಅನ್ನ ಕೊಟ್ಟು ಅಲ್ಲಿಂದ ಕಳುಹಿಸಲಾಗಿರುತ್ತೆ. ಅವರಿಗೆ ಯಾವುದೇ ರೀತಿಯಾಗಿ ಕ್ಯಾಶ್ ಪ್ರೈಸ್ ಆವಾಗ ಅಟ್ ಪ್ರೆಸೆಂಟ್ ಅಲ್ಲಿ ಸಿಕ್ಕಿರೋದಿಲ್ಲ. ಬಟ್ ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಫಿನಾಲೆಯ 2ನೇ ಹಂತಕ್ಕೆ ತಲುಪಿದಂತಹ ಟಾಪ್ 3 ಕಂಟೆಸ್ಟೆಂಟ್ ಗಳೇನಿದ್ದಾರೆ, ಇವರಲ್ಲಿ 3ನೇ ಪ್ಲೇಸ್ ರಶ್ಮಿ ಅವರಿಗೆ ಸಿಗುತ್ತೆ. ಅಂತ ಹೇಳಿದ್ರೆ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿರ್ತಾರೆ. ಸೊ ಇವರಿಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಅದೇನು ಅಂತ ಹೇಳಿದ್ರೆ, ವಿಲ್ ಕಾರ್ಟ್ ಅವರ ಕಡೆಯಿಂದ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಇವರಿಗೆ ಸಿಗುತ್ತೆ. ಇದಾದ ನಂತರ ಟಾಪ್ 2 ನಲ್ಲಿ ಇರುವಂತಹ ಆರಾಧ್ಯ ರಾವ್ ಮತ್ತು ಶಿವಾನಿ, ಇವರಿಬ್ಬರಲ್ಲಿ ಒಬ್ರು ವಿನ್ನರ್, ಒಬ್ರು ರನ್ನರ್ ಅಪ್ ಆಗಬೇಕು. ಅದೇ ರೀತಿಯಾಗಿ ಆರಾಧ್ಯ ಅವರು ರನ್ನರ್ ಅಪ್ ಆಗಿದ್ದಾರೆ ಅನ್ನುವಂತಹ ಒಂದು ಅನೌನ್ಸ್ಮೆಂಟ್ ಅನ್ನ ಇಲ್ಲಿ ಅನುಶ್ರೀ ಅವರು ಮಾಡ್ತಾ ಇದ್ದ ಹಾಗೇನೆ ಅಥವಾ ಅವರ ಕೈಯನ್ನ ಕೆಳಗಡೆ ಇಳಿಸಿದ್ರು. ಹಾಗೇನೆ ಶಿವಾನಿ ಅವರ ಕೈಯನ್ನ ಮೇಲ್ಗಡೆ ಎತ್ತಿದ್ರು. ಸೊ ಇದರರ್ಥ ಶಿವಾನಿ ಅವರು ವಿನ್ನರ್, ಹಾಗೇನೆ ಆರಾಧ್ಯ ರಾವ್ ಅವರು ರನ್ನರ್ ಅಪ್ ಅಂತ ಹೇಳಿ. ಸೊ ಹೀಗಾಗಿ ಇಲ್ಲಿ ರನ್ನರ್ ಅಪ್ ಆಗಿರುವಂತಹ ಆರಾಧ್ಯ ರಾವ್ ಅವರಿಗೆ 10 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು. ಇದನ್ನ ನೀಡಲು ಅಶ್ವ ಸೂರ್ಯ ರಿಯಾಲಿಟೀಸ್ ಅವರ ಕಡೆಯಿಂದ ಅವರ ತಂಡದವರು ಬಂದಿದ್ರು. ಹಾಗೆಯೇ ಈ 10 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಆರಾಧ್ಯ ರಾವ್ ಅವರಿಗೆ ನೀಡಿದ್ರು. ಇದಾದ ನಂತರ ಜಿ ಕನ್ನಡದ ಸರಿಗಮಪ ಸೀಸನ್ 21ರ ಟೈಟಲ್ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ಅವರು ತಮ್ಮ ಕಡೆಯಿಂದ 15 ಲಕ್ಷ ರೂಪಾಯಿಗಳ ಬೆಲೆ ಬಾಳುವಂತಹ ಚಿನ್ನದ ನಾಣ್ಯವನ್ನ ನೀಡೋದಾಗಿ ಹೇಳಿದ್ರು ವಿನ್ನರ್ಗೆ. ಅದೇ ರೀತಿಯಾಗಿ ವಿನ್ನರ್ ಆಗಿರುವಂತಹ ಶಿವಾನಿ ಅವರಿಗೆ ಈ ಒಂದು ಚಿನ್ನದ ನಾಣ್ಯವನ್ನ ಕೊಡ್ತಾರೆ. ಇದಾದ ನಂತರ ಒಂದು ಕಾರನ್ನು ಕೂಡ ಅವರಿಗೆ ನೀಡಲಾಗುತ್ತೆ. ಈ ನಡುವೆನೆ ಅವರು ಒಂದು ವಿಶೇಷವಾದಂತಹ ಘೋಷಣೆನ ಮಾಡ್ತಾರೆ. ಅದೇನು ಅಂತ ಹೇಳಿದ್ರೆ, ಟಾಪ್ 6 ಅಲ್ಲಿ ಬಂದಿದ್ದಂತಹ ಹಾಗೇನೆ ಫಿನಾಲೆಯ 2ನೇ ಹಂತಕ್ಕೆ ಸೆಲೆಕ್ಟ್ ಆಗದೆ ಇರುವಂತಹ ಬಾಳು ಬೆಳಗುಂದಿ, ದ್ಯಾಮೇಶ್ ಮತ್ತು ಅಮೋಘ ವರ್ಷ, ಈ ಮೂವರಿಗೂ ಕೂಡ ಕ್ಯಾಶ್ ಪ್ರೈಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಅಮೋಘ ವರ್ಷ ಅವರಿಗೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಗುತ್ತೆ. ದ್ಯಾಮೇಶ್ ಅವರಿಗೆ 3 ಲಕ್ಷ ರೂಪಾಯಿಯ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಗಿದ್ದು, ಬಾಳು ಬೆಳಗುಂದಿ ಅವರಿಗೆ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಗುತ್ತೆ. ಸೊ ಇಲ್ಯಾಕೆ ಈ ರೀತಿಯಾಗಿ ಮಾಡಿದ್ರು ಅದಂತೂ ಗೊತ್ತಿಲ್ಲ. ಬಟ್ ಇಲ್ಲಿ 3ನೇ ಪ್ಲೇಸ್ ಅಲ್ಲಿ ಬಂದಿರುವಂತಹ ಅಥವಾ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ರಶ್ಮಿ ಅವರಿಗೂ ಕೂಡ 5 ಲಕ್ಷ ರೂಪಾಯಿಗಳು ಸಿಕ್ಕದ ರೀತಿ ಆಯ್ತು. ಹಾಗೇನೆ ಬಾಳು ಬೆಳಗುಂದಿ ಅವರಿಗೂ ಕೂಡ 5 ಲಕ್ಷ ರೂಪಾಯಿಗಳನ್ನ ನೀಡಿದ ಹಾಗೆ ಆಯ್ತು. ಇದರ ಬದಲಾಗಿ ಅವರು ಡೈರೆಕ್ಟ್ ಆಗಿ ಅನೌನ್ಸ್ ಮಾಡಿದ್ರೆ 6ನೇ ಪ್ಲೇಸ್ ಅಮೋಘ ವರ್ಷ, 5ನೇ ಪ್ಲೇಸ್ ದ್ಯಾಮೇಶ್, ಹಾಗೇನೆ 4ನೇ ಪ್ಲೇಸ್ ಬಾಳು ಬೆಳಗುಂದಿ ಅಂತ ಹೇಳಿ ಅನೌನ್ಸ್ ಮಾಡಿ ನಂತರ ಈ ರೀತಿಯಾಗಿ ಕೊಟ್ಟಿದ್ದಿದ್ರೆ ಓಕೆ, 4ನೇ ಪ್ಲೇಸ್ ಅಲ್ಲಿ ಇರುವವರಿಗೆ 5 ಲಕ್ಷ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಿತ್ತು. ಆದ್ರೆ 3ನೇ ಪ್ಲೇಸ್ ನಲ್ಲಿ ಇರುವವರಿಗೂ ಕೂಡ 5 ಲಕ್ಷ ಅಂತ ಹೇಳಿರೋದ್ರಿಂದ ಅವರಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು 3ನೇ ಪ್ಲೇಸ್ ಅಲ್ಲಿ ಇರುವವರಿಗೆ ಅಥವಾ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ರಶ್ಮಿ ಅವರಿಗೆ. ಅಥವಾ ಇಲ್ಲಿ ರಶ್ಮಿ ಅವರಿಗೆ 5 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಾಳು ಅವರಿಗೆ 4 ಲಕ್ಷವನ್ನ ಕೊಡಬಹುದಾಗಿತ್ತೇನೋ. ಯಾಕೆಂತ ಹೇಳಿದ್ರೆ ಅವರಿಬ್ರು ಸೇಮ್ ಅಂತ ಡಿಸೈಡ್ ಮಾಡಿದ ರೀತಿನಲ್ಲೇನೆ ಆಯ್ತು. ಇವಾಗ ಇಷ್ಟೇ ಪ್ರೈಸ್ ಅನ್ನ ಕೊಟ್ಟಿರೋದ್ರಿಂದ ದ್ಯಾಮೇಶ್ ಅವರಿಗೆ 3 ಕೊಟ್ಟಿದ್ದಾರೆ, ಅಮೋಘ ವರ್ಷ ಅವರಿಗೆ 1 ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲಿ 1, 3 ಅಥವಾ 4 ಕೊಡಬಹುದಿತ್ತು ಇಲ್ಲಿ ಬಾಳು ಬೆಳಗುಂದಿ ಅವರಿಗೆ. ಸೊ ಅಲ್ಲಿ ಸ್ವಲ್ಪ ಎಲ್ಲೋ ಮಿಸ್ ಆಯ್ತೇನೋ ಅಂತ ಅನ್ನಿಸ್ತು ಸ್ವಲ್ಪ ಆ ವಿಷಯವನ್ನ ನೋಡಿದಾಗ. ಬಟ್ ಅದೇನೋ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡುವಂತಹ ವಿಷಯ ಕೂಡ ಅಲ್ಲ. ಆದ್ರೆ ನನಗೆ ಹಾಗೆ ಅನಿಸಿದ್ದಂತೂ ನಿಜ. ಸೊ ಹೀಗಾಗಿನೇ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೇನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು.
ಆದ್ರೆ ಈ ಎಲ್ಲಾ ವಿಷಯವನ್ನ ಒಂದೆಡೆ ಇಟ್ರೆ, ಇನ್ನೊಂದು ಸಖತ್ ಖುಷಿಯಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನನಗಂತೂ ಸಖತ್ ಖುಷಿ ಆಯ್ತು. ಅದೇನು ಅಂತ ಹೇಳಿದ್ರೆ, ಸರಿಗಮಪ ಸೀಸನ್ 21ರ ಒಂದು ವಿಶೇಷವಾದಂತಹ ಅವಾರ್ಡ್. ಆ ಅವಾರ್ಡ್ ಯಾವ್ದಪ್ಪಾ ಅಂತ ಹೇಳಿದ್ರೆ, ಜಿ5 ಫೇವರೆಟ್ ಸಿಂಗರ್ ಟೈಟಲ್ ವಿನ್ನರ್ ಅನ್ನುವಂತಹ ಅವಾರ್ಡ್ ಆಗಿತ್ತು. ಈ ಒಂದು ಅವಾರ್ಡ್ ಯಾಕೆ ಅಂತ ಹೇಳಿದ್ರೆ, ಇವಾಗ ಜಿ ಕನ್ನಡ ಇರೋದು ಜಿ5 ಕನ್ನಡ ಅಂತ ಆಗಿದೆ. ಸೊ ಹೀಗಾಗಿನೇ ಜಿ5 ಫೇವರೇಟ್ ಸಿಂಗರ್ ಟೈಟಲ್ ಅಂತ ನೀಡಲಾಯಿತು. ಈ ಒಂದು ಟೈಟಲ್ ಅನ್ನ ಲಹರಿ ಅವರಿಗೆ ನೀಡಿದ್ರು. ಇದಂತೂ ಸಖತ್ ಖುಷಿ ಆಯ್ತು. ಸೊ ಅವರು ಫಿನಾಲೆನಲ್ಲಿ ಇರಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಕೆಲವರಿಗೆ ಅದೇ ರೀತಿಯಾಗಿ ಅನಿಸಿದ್ದು ಕೂಡ ಇದೆ. ಬಟ್ ಅವರಿಗೆ ಅಟ್ಲೀಸ್ಟ್ ಈ ಒಂದು ಫೇವರೇಟ್ ಸಿಂಗರ್ ಟೈಟಲ್‌ನಾದ್ರೂ ಕೊಟ್ರಲ್ವಾ. ಸೊ ಅದಂತೂ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ. ನನಗಂತೂ ಖುಷಿ ಆಯ್ತು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಖುಷಿ ಆಯ್ತು? ಅಥವಾ ಇದು ಬೇರೆ ಯಾರಿಗಾದ್ರೂ ಸಿಗಬೇಕಿತ್ತು ಅಂತ ನಿಮ್ಗೆ ಅನಸ್ತಾ? ಅದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೇನೇ ಈ ವಿಡಿಯೋದಲ್ಲಿ ಸಿಕ್ಕಂತಹ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.